ಬ್ಯಾನರ್ ಗಲಾಟೆಯ ವಿಚಾರ ಇನ್ನೂ ಹಸಿಯಾಗಿರ್ಬೇಕಾದ್ರೇನೆ ಮತ್ತೊಂದು ಬೆಂಕಿ ವಿಚಾರ ರಾಜಕಾರಣಿಗಳ ನಡುವೆ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಜನಾರ್ದನ ರೆಡ್ಡಿ ಅವರಿಗೆ ಸೇರಿದ್ದು ಎನ್ನಲಾದಂತಹ ಮಾಡೆಲ್ ಹೌಸ್ ಮಾದರಿ ಮನೆಗೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಿದ್ದಲ್ಲ, ಬೆಂಕಿಯನ್ನು ಉದ್ದೇಶಪೂರ್ವಕವಾಗಿ ಹಚ್ಚಿದ್ದು ಅನ್ನೋದು ಆರೋಪ. ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಜನಾರ್ದನ ರೆಡ್ಡಿ ಪತ್ನಿಗೆ ಸೇರಿದಂತಹ ಮಾಡೆಲ್ ಹೌಸ್ ಅಂದ್ರೆ ಮಾದರಿ ಮನೆ, ಒಂದು ಸೈಟ್ ಲೇಔಟ್ ನಲ್ಲಿ ಮಾದರಿ ಮನೆ. ಬೆಂಕಿ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ರೀಲ್ಸ್ ಮಾಡೋಕೆ ಹೋಗಿ ಮನೆಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಪಾಳು ಬಿದ್ದ ರೀತಿಯಲ್ಲಿದ್ದಂತಹ ಬಂಗಲೆಯಲ್ಲಿ ಫೋಟೋಶೂಟ್ ಮಾಡೋದಕ್ಕೆ ಹೋದ ಸಂದರ್ಭದಲ್ಲಿ ಹುಡುಗರು ಬೇಕು ಬೇಕು ಅಂತ ಮಾಡಿದ್ದಲ್ಲ, ಬದಲಾಗಿ ಸಿಗರೇಟ್ ಹಚ್ಕೊಂಡಿದ್ರು. ಸಿಗರೇಟ್ ವಿಚಾರಕ್ಕೆ ಇಡೀ ಮನೆಗೆ ಬೆಂಕಿ ತಗುಲಿರೋ ಬಗ್ಗೆ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಬಳ್ಳಾರಿ ಪೊಲೀಸರು ಹೇಳ್ತಾ ಇದ್ದಾರೆ ಇದನ್ನ. ಬಟ್ ಅಷ್ಟು ವೆಂಟಿಲೇಷನ್ ಇರೋ ಮನೆಯಲ್ಲಿ ಒಂದು ಸಿಗರೇಟ್ನ ಚೂರು ಇಡೀ ಮನೆಯನ್ನ ಆಪೋಷಣ ತೆಗೆದುಕೊಳ್ಳುವಷ್ಟು ತಾಕತ್ತು ಆ ಸಿಗರೇಟಿಗಿತ್ತ ಅನ್ನೋದು ಪ್ರೈಮ್ ಕ್ವೆಶ್ಚನ್. ಬಟ್ ಪೊಲೀಸರು ಹೇಳ್ತಿದ್ದಾರೆ, ಪೊಲೀಸರು ಹೇಳಿದ್ದೆಲ್ಲ ನಿಜ ಅಂತ ಕೂಡ ನಾವು ನಂಬಿ ಕೂರೋದಕ್ಕಾಗಲ್ಲ. ಅನೇಕ ಅನುಮಾನಗಳು ಬರುತ್ತೆ. ಸ್ಪಾಟಲ್ಲಿ FSL ಅಧಿಕಾರಿಗಳು ಹೋಗಿದ್ದಾರೆ. ಒಂದು ಸಿಗರೇಟ್ನ ಕಿಡಿಯಿಂದ ಇಷ್ಟು ದೊಡ್ಡ ರಂಪಾಟ ಆಯ್ತಾ, ಇಷ್ಟು ದೊಡ್ಡದಾಗಿ ಬೆಂಕಿಯ ಕೆನ್ನ ಅಲ್ಲಿಗೆ ಚಾಚೋದಕ್ಕೆ ಸಾಧ್ಯ ಆಯ್ತಾ ಅನ್ನೋದನ್ನ ಕೂಡ ನೋಡ್ತಾರೆ. ಬಿಕಾಸ್ ಸಿಗರೇಟ್ ಬಿತ್ತು ಅಂತಲೇ ಅಂದ್ಕೊಳ್ಳೋಣ, ಯಾವುದೋ ಪ್ಲಾಸ್ಟಿಕ್ಗೆ ಬಿತ್ತು ಅಂತಲೇ ಅಂದ್ಕೊಳ್ಳೋಣ. ಬಟ್ ವೆಂಟಿಲೇಷನ್ ಸಪೋರ್ಟ್ ಜಾಸ್ತಿ ಇದೆ. ಆಮೇಲೆ ಅಂಥ ಏನು ಇನ್ಫ್ಲೇಮಬಲ್ ಡಿವೈಸ್ಗಳು ಯಾವುದೂ ಇರಲಿಲ್ಲ. ಆಬ್ವಿಯಸ್ಲಿ ಕರೆಂಟ್ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಆ ಮೇಲ್ನೋಟಕ್ಕೆ. ಆ ಮನೆಯ ವಿಜುವಲ್ಸ್ನೆಲ್ಲ ನೋಡಿದಾಗ ತುಂಬ ಹಳೆ ಮನೆ, ಸೆಕ್ಯೂರಿಟಿ ಇರಲಿಲ್ಲ, CCTV ಇರಲಿಲ್ಲ. ಇದೆಲ್ಲ ಚೆನ್ನಾಗಿ ಗೊತ್ತಿತ್ಕೊಂಡೆ ಯಾರೋ ಬಂದು ಅಲ್ಲಿ ಬೆಂಕಿ ಹಚ್ಚಿದ್ರ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಬಟ್ ಪೊಲೀಸರು ಕೊಡ್ತಾ ಇರುವಂತಹ ಆಯಾಮನೇ ಬೇರೆ. ಈ ಪ್ರಕರಣವನ್ನು ತಣ್ಣಗಾಗಿಸುವ ನಿಟ್ಟಿನಲ್ಲಿ ಕೆಲ ಅಂಶಗಳನ್ನು ಹೇಳ್ತಿದ್ದಾರೆ ಅವರು. ಈಗಾಗಲೇ ಪೊಲೀಸರು ಹೇಳ್ಕೊಳ್ತಾ ಇರೋ ಪ್ರಕಾರ ಕೌಲ್ ಬಜಾರ್ನ 8 ಯುವಕರನ್ನು ವಶಕ್ಕೆ ಪಡೆದಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ಅದರಲ್ಲಿ 6 ಜನ ಮೈನರ್ಸ್ ಇದ್ದಾರೆ. 2 ಮೇಜರ್, 6 ಜನ ಮೈನರ್ಸ್. ಪಬ್ಲಿಕ್ ಟಿವಿಗೆ SP ಸುಮನ್ ಡಿ ಪನ್ನೇಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮನೆ ಪರಿಶೀಲನೆಯನ್ನ SP ಮಾಡಿದ್ದಾರೆ. ಕ್ರೈಮ್ ಸೀನಿಗೆ ವಿಸಿಟ್ ಕೊಟ್ಟಿದ್ದಾರೆ. ಕ್ರೈಮ್ ಸೀನಿಗೆ ವಿಸಿಟ್ ಕೊಟ್ಟ ಬಳಿಕ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಬಟ್ BJP ಆರೋಪ ಬೇರೆ. ಮತ್ತು ಸ್ಥಳವನ್ನು ಗಮನಿಸಿದಾಗ ನಿಮಗೆ ಸುಮ್ಮನೆ ಈ ವಿಜುವಲ್ಸ್ ನೋಡ್ಬಿಟ್ಟೆ ಹೇಳೋದಾದರೆ ಒಂದು 50-60 ಅಥವಾ 60-60 ಡೈಮೆನ್ಷನ್ನ ಮನೆ ಅಂತ ಕಾಣಿಸುತ್ತೆ. 2400+ ಸ್ಕ್ವೇರ್ ಫೀಟ್ ಇರುವಂತಹ ಮನೆ, ದೊಡ್ಡ ಮನೆ. ವೆಂಟಿಲೇಷನ್ ವ್ಯವಸ್ಥೆ ಚೆನ್ನಾಗಿದೆ. ಯಾರೋ ಬರ್ತಾರೆ, ಬಂದವರು ರೀಲ್ಸ್ ಗೀಳಿಗೋಸ್ಕರ ಬೆಂಕಿ ಹಚ್ಚಿದ್ರು ಅಂತ ಸ್ಟಾರ್ಟಿಂಗ್ ಹೇಳ್ತಾರೆ. ನಿನ್ನೆ ರಾತ್ರಿ ಸುಮಾರು 10:30 ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮಗೆ ರಿಸೀವ್ ಆಗುತ್ತೆ. ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ 10:30ಗೆ ದಾಖಲಾಗಿದೆ. ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು, ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಬರ್ತಾ ಇರುವಂಥ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುವಂಥ ಮಟೀರಿಯಲ್ನ ಸೀಸ್ ಮಾಡುವಂಥದ್ದು ಮಾಡ್ತಾರೆ. ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು, ಮೇಲ್ನೋಟಕ್ಕೆ ಆ ಮನೆ ತುಂಬ ವರ್ಷಗಳಿಂದ ಒಂದು ಅಬ್ಯಾಂಡನ್ಡ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋವಂಥದ್ದು ಕಂಡು ಬರ್ತಾ ಇದೆ. ಕೆಲವೊಂದೆಲ್ಲ ಗಾಜು ಪುಡಿಗಳಾಗಿರುವಂಥದ್ದು ಅಥವಾ ಕಸ ಬಿದ್ದಿರುವಂಥದ್ದು, ಮೇಲೆ ಫಸ್ಟ್ ಫ್ಲೋರು ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್ ನೇರ ಸಂಪರ್ಕದಲ್ಲಿ. ಅಂಬರೀಷ್, ಈಗ ಒಂದು ಸಿಗರೇಟ್ ಚೂರ್ನಿಂದ ಇಷ್ಟು ದೊಡ್ಡ ಅನಾಹುತ ಆಯಿತು ಅನ್ನೋದನ್ನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದರೆ ಅಲ್ಲೇನು ಕರೆಂಟ್ ವ್ಯವಸ್ಥೆ ಸೆಂಟ್ರಲೈಸ್ಡ್ AC ಇದ್ದಂಗೆ ಕಾಣಿಸ್ತಾ ಇಲ್ಲ. ಎರಡನೇದು ಕೆಮಿಕಲ್ಸನ್ನು ಸ್ಟೋರ್ ಮಾಡಿ ಇಟ್ಟಿದ್ರು ಅನ್ನೋದಕ್ಕೆ ಯಾವುದೇ ಕುರುಹುಗಳಿಲ್ಲ. ಸೊ ಒಂದು ಸಿಗರೇಟು ಇಷ್ಟು ದೊಡ್ಡ ಮನೆಯನ್ನು ಬರ್ನ್ಔಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅನ್ಇಂಟೆನ್ಷನಲ್ ಅನ್ನೋ ಆ್ಯಂಗಲನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಮಮತಾ, ಸದ್ಯಕ್ಕೆ SP ಅವರು ಸ್ಪಷ್ಟಪಡಿಸಿರುವಂಥದ್ದು, ಇದು ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಯಾರು ವಾಸ ಮಾಡ್ತಾ ಇರಲಿಲ್ಲ. ಹೀಗಾಗಿ ಇಲ್ಲಿಗೆ ಸಾಕಷ್ಟು ಜನರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಒಂದು ರೀತಿಯಿಂದ ಬೇರೆ ಬೇರೆ ಚಟುವಟಿಕೆಗಳಿಗೂ ಕೂಡ ಇಲ್ಲಿ ಅವಕಾಶವನ್ನ ನೀಡಲಾಗಿತ್ತು ಅನ್ನುವಂಥ ರೀತಿಯಲ್ಲಿ ಇದೀಗ SP ಅವರು ಹೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಟ್ಟು 8 ಜನ ಯುವಕರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರಲ್ಲಿ 6 ಜನ ಅಪ್ರಾಪ್ತರಿರುವಂಥದ್ದು. ಅವರೆಲ್ಲರ ಮೊಬೈಲ್ಗಳನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಮಾಡೆಲ್ ಹೌಸ್ ಏನಿದೆ, ಈ ಮಾಡೆಲ್ ಹೌಸ್ನಲ್ಲಿ ಒಂದಿಷ್ಟು ರೀಲ್ಸ್ಗಳನ್ನು ಮಾಡಿದ್ರು. ಅದೆಲ್ಲ ವಿಡಿಯೋಗಳನ್ನು ಕೂಡ ಇದೀಗ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ನನಗೆ ಇದೇ ಮಾಡೆಲ್ ಹೌಸ್ನ ಮುಂಭಾಗದಲ್ಲಿ ಇದ್ದೀನಿ ಮಮತಾ. ಇದು ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ಈಗಾಗಲೇ ಬೇರೆ ಬೇರೆ ವಸ್ತುಗಳೆಲ್ಲವೂ ಕೂಡ ಇಲ್ಲಿ ಹಾಳಾಗಿರುವಂಥದ್ದು. ಇಲ್ಲಿ ಒಂದು ಸೆಕ್ಯೂರಿಟಿಗಾಗಿ ಒಂದು ಸಣ್ಣದೊಂದು ರೂಮ್
ರೂಮ್ ಅನ್ನು ಕೂಡ ಮಾಡಲಾಗಿತ್ತು, ಇದು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಮತ್ತೆ ಮತ್ತೊಂದು ಕಡೆಗೆ ಮನೆ ಮುಂಭಾಗದಲ್ಲಿದ್ದಂತ ಗಾಜುಗಳು ಕೂಡ ಸುಮಾರು ವರ್ಷಗಳಿಂದನೇ ಹಾಳಾಗಿರುವಂತದ್ದನ್ನು ಕೂಡ ಕಾಣಬಹುದು. ಮತ್ತೊಂದು ಕಡೆಗೆ ಒಂದು ಮುಖ್ಯ ಬಾಗಿಲು, ಒಂದು ದ್ವಾರ ಏನು ಕಾಣಿಸ್ತಾ ಇದೆ ಮಮತಾ, ಅದಕ್ಕೆ ಬಾಗಿಲು ಕೂಡ ಇರಲಿಲ್ಲ. ಅಂದ್ರೆ ಸುಮಾರು ದಿನಗಳ ಹಿಂದೆ ಆ ಒಂದು ಬಾಗಿಲು ಕೂಡ ಕಿತ್ತು ಹೋಗಿತ್ತು. ಇಲ್ಲಿ ಯಾವುದೇ ಭದ್ರತೆ ಇರಲಿಲ್ಲ, ಅದ್ರ ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ನೇಮಕ ಮಾಡಿರಲಿಲ್ಲ ಅನ್ನುವಂತ ಮಾತನ್ನು ಈಗಾಗಲೇ SP ಅವರು ಕೂಡ ಸ್ಪಷ್ಟಪಡಿಸಿರುವಂತದ್ದು. ಆದ್ರೆ ಈ ಒಂದು ಪ್ರದೇಶಕ್ಕೆ ಇದು ನಿರ್ಜನ ಪ್ರದೇಶದ ರೀತಿಯಲ್ಲಿ ಇರೋದ್ರಿಂದ ಸಾಕಷ್ಟು ಜನರಲ್ಲಿ ಬರ್ತಾ ಇದ್ರು, ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಿದ್ರು ಅನ್ನುವಂತ ಈಗ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ SP ಸುಮನ್ ಡಿ ಪನ್ನೇಕರ್ ಅವರು ಕೂಡ ಅದಕ್ಕೆ ಪೂರಕವಾಗಿ ಒಂದಿಷ್ಟು ಹೇಳಿಕೆಗಳನ್ನ ಹೇಳಿರುವಂತದ್ದು. ಸದ್ಯಕ್ಕೆ ಇದೀಗ FSL ಮತ್ತು ಸುಕೋ ಟೀಮ್ಗಳು ಬಂದಿರುವಂತದ್ದು, ಬಂದು ಒಳಗಡೆನೆ ಒಂದಿಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಎಷ್ಟು ಅಂದ್ರೆ ಇಡೀ ವಸ್ತುಗಳು ಯಾವ್ಯಾವಾಗ ಹಾಳಾಗಿತ್ತು, ಮತ್ತೆ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಒಳಗಡೆ ಯಾವೆಲ್ಲ ಮಟೀರಿಯಲ್ಸ್ ಗಳಿದ್ವು ಅನ್ನುವಂತ ಒಂದು ಇಂಚಿಂಚು ಮಾಹಿತಿಯನ್ನು ಕೂಡ ಈಗ FSL ಟೀಮ್ ಕೂಡ ಕಲೆ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಈಗ ದೂರದಲ್ಲಿ ಕೊಟ್ಟಿರುವಂತದ್ದು ಸೋಫಾ ಸೆಟ್, ಫ್ರಿಡ್ಜ್, ಟಿವಿ ಎಲ್ಲವೂ ಕೂಡ ಇತ್ತು, ಎಲ್ಲವೂ ಕೂಡ ಹಾಳಾಗಿದೆ. ಹೆಚ್ಚು ಕಡಿಮೆ 1,25,00,000ಕ್ಕೂ ಅಧಿಕ ಅಂದಾಜಿನ ಮೊತ್ತದ ಮೆಟೀರಿಯಲ್ಸ್ಗಳು ಹಾಳಾಗಿರುವಂತದ್ದು ಅನ್ನುವಂಥದ್ದನ್ನ. ಆದ್ರೆ SP ಅವರು ಒಂದು ಮಾತನ್ನು ಹೇಳಿದ್ರು, ಅಲ್ಲಿ ಆ ರೀತಿಯ ವಸ್ತುಗಳು ಯಾವ ಕೂಡ ಕಂಡು ಬಂದಿರಲಿಲ್ಲ. ಯಾಕಂದ್ರೆ ಸುಮಾರು ವರ್ಷಗಳಿಂದ ಇಲ್ಲಿ ಯಾರು ಕೂಡ ವಾಸ ಮಾಡ್ತಾ ಇರಲಿಲ್ಲ. ಹೀಗಾಗಿ ಇಲ್ಲಿ ರೀಲ್ಸ್ ಮಾಡೋ ಹುಚ್ಚಿಗೆ ಯುವಕರು ಬಂದಿದ್ರು ಅನ್ನುವಂಥದ್ದು. ಯಾಕಂದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಫ್ಲೋರ್ ಇರುವಂತದ್ದು, ಇಲ್ಲಿ ಯಾರು ವಾಸ ಮಾಡದೇ ಇರೋದ್ರಿಂದಾಗಿ ಒಂದಿಷ್ಟು ರಾಯಲ್ ರೀತಿಯಲ್ಲಿ ಇದೊಂದು ಮಾಡೆಲ್ ಹೌಸ್ ಅನ್ನು ಮಾಡಲಾಗಿತ್ತು. ಇದರಲ್ಲಿ ಒಂದಿಷ್ಟು ಜನ ಬಂದು ಇಲ್ಲಿ ರೀಲ್ಸ್ ಮಾಡುವಂತದ್ದು, ಅನೈತಿಕ ಚಟುವಟಿಕೆಗಳಿಗೆ ಇಲ್ಲಿ ಆಸ್ಪದ ಮಾಡಿಕೊಡುವಂತದ್ದು ಕೂಡ ಕಾಮನ್ ಆಗಿತ್ತು ಅನ್ನುವಂಥದ್ದು ನೀವು ಮತ್ತೊಂದು ಕಡೆಗೆ ಗಮನಿಸಬಹುದು ಮಮತಾ. ಈಗಾಗಲೇ ಏನಲ್ಲಿ ಕಿಟಕಿಗಳಿದೆ, ಕಿಟಕಿ ಗಾಜುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೊಡೆದು ಹಾಳಾಗಿರುವಂತದ್ದು. ಅಂದ್ರೆ ಇದನ್ನ ನೋಡಿದ್ರೆ ಒಂದು ರೀತಿದು ಸುಮಾರು ವರ್ಷಗಳಿಂದ ಇದು ಹಾಳಾದಂತ ಪರಿಸ್ಥಿತಿಯಲ್ಲಿ ಒಂದು ಮನೆ ಇತ್ತು. ಹೀಗಾಗಿ ಇದನ್ನ ರೀಲ್ಸ್ ಮಾಡ್ಲಿಕ್ಕೆ ಬಂದಂತ ಯುವಕರು ಇಲ್ಲೇ ಕೂತ್ಕೊಂಡು ಸಿಗರೇಟ್ ಸೇತಿದ್ರು. ಆಮೇಲೆ ಮ್ಯಾಚಸ್ ಬಾಕ್ಸ್ ಗಳೆಲ್ಲ ಇಲ್ಲಿದ್ದು, ಮತ್ತೆ ಸಿಗರೇಟ್ ನ ತುಂಡುಗಳು ಸಾಕಷ್ಟು ಬಿದ್ದಿದ್ದಾವೆ, ಮತ್ತೆ ಡ್ರಿಂಕ್ಸ್ ಮಾಡಿರ್ತಕ್ಕಂಥ ಬಾಟಲ್ಗಳು ಕೂಡ ಸಿಕ್ಕಾಪಟ್ಟೆ ಸಿಕ್ಕಿದೆ ಅನ್ನುವಂತ ಮಾತನ್ನು ಹೇಳಿದ್ರೆ. ಹೀಗಾಗಿ ಇದು ಪೊಲೀಸರ ವರ್ಷನ್ ಮಮತಾ. ಆದ್ರೆ ಬಿಜೆಪಿ ನಾಯಕರುಗಳ ವರ್ಷನ್ ಇರುವಂತದ್ದು ಅಂದ್ರೆ ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಇಲ್ಲಿ ಬೆಂಕಿ ಹಾಕಿರುವಂತದ್ದು. ಇಡೀ ಘಟನೆಗೆ ಅವರೇ ಕಾರಣ ಅನ್ನುವಂತ ನೇರ ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಪೊಲೀಸರು ಹೇಳುವಂತದ್ದು ಈಗಾಗಲೇ 8 ಜನರ ಯುವಕರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡಿದ್ರೆ, ಅವರಿಂದ ಒಂದಿಷ್ಟು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರೆ, ಬಹುಶಃ ಇದು ರಾಜಕೀಯವಾಗಿ ಈ ರೀತಿಯ ಸ್ವರೂಪ ಪಡೆದುಕೊಳ್ತಾ ಅಥವಾ ಪೊಲೀಸರು ಏನಾದ್ರು ಈ ಒಂದು ಪ್ರಕರಣ ದಿಕ್ ತಪ್ಪಲಿಕ್ಕೋಸ್ಕರ ಈ ರೀತಿಯಾಗಿ ಹೇಳಿದ್ರ ಅನ್ನುವಂಥದ್ದು, ಈ ರೀತಿ ಪ್ರಶ್ನೆಗಳ ಸಹಜವಾಗಿರುವಂಥದ್ದು. ಆದ್ರೆ ಇನ್ನಷ್ಟು ಅಂದ್ರೆ ಹೆಚ್ಚಾಗಿ ವಿಚಾರಣೆ ಮಾಡಿದ ನಂತರದಲ್ಲಷ್ಟೇ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಬೇಕಿದೆ ಮಮತಾ. ಧನ್ಯವಾದ ಅಮರೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಪ್ರಶ್ನೆ ಇರೋದು ಇಷ್ಟೇ, ಒಂದು ಸಿಗರೇಟ್ ತುಂಡು, ಅದು ಕೂಡ ಯಾವುದೇ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇಲ್ಲದಂತಹ ಮನೆಯಲ್ಲಿ ಇಷ್ಟು ದೊಡ್ಡ ಅನಾಹುತ ಮಾಡಕ್ ಸಾಧ್ಯ ಇದೆಯಾ? ಪ್ರಶ್ನೆ ಇದೆ.